ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇದು ಸಾಮೆ, ಇದು ಸರಿ ತಂದಿರೋ ಸಾಮೇಲಿ ಸ್ವಲ್ಪ ಗಲೀಜಿದೆ. ಈ ಥರ ಗೊಂಚಲು ಇದ್ದರೆ ಒಂದು ಸ್ವಲ್ಪ ಹಳೇದು ಅಂತ. ಆಮೇಲೆ ಹುಳಗಳು ಇವೆ, ಅದನ್ನು ಸ್ವಲ್ಪ ಕೇರ್ ಬೇಕು, ಸೋಸಬೇಕು. ಅದಾದಮೇಲೆ 2 ಸರಿ ನೀರಲ್ಲಿ ತೊಳ್ದು ಮತ್ತು ನೀರಲ್ಲಿ ನೆನೆಸ್ಬೇಕು. ಮತ್ತು ಬಳಸೋಕ್ಕೂ ಮುಂಚೆ ಅಂದರೆ ಬೇಯಕ್ಕೆ ಹಾಕೋಕ್ಕೂ ಮುಂಚೆ ಜಾಲಿಸ್ತಾರೆ. ಸೊ ಅವಾಗ ಕಲ್ಲುಗಳು ಏನಾದ್ರು ಇದ್ದರೆ ತೆಗಿಬೇಕು. ಆ್ಯಕ್ಚುಲಿ ಡಿಸ್ಟೋನ್ ಬರುತ್ತೆ. ನಮ್ಮ ತಂದೆ ಈ ಸರಿ ಈ ಥರ ತಂದುಬಿಟ್ಟಿದ್ದಾರೆ, ಗೊತ್ತಿಲ್ಲ ನನಗೆ ಇದ್ರ ಬಗ್ಗೆ. ಸೊ ಹಾಗಾಗಿ ಒಂದು ವೀಡಿಯೋನ ಮಾಡಿದ್ದು ಅಷ್ಟೇ. ಸೊ ಈಗ ಇದನ್ನು ನೆನೆಸ್ಬಿಟ್ಟು ಒಂದು 6ರಿಂದ 7 ಗಂಟೆ ಟೈಮ್ ನೆನೆಸಿದ್ರೆ ಸಾಕು. ರಾತ್ರಿ ನೆನೆಸಿದ್ರೆ ಬೆಳಗ್ಗೆ ಮಾಡ್ಬೋದು. ಸೊ ನಮ್ಮ ಮನೇಲಿ ಚಿದ್ಗವರೆ ಕಾಳಿತ್ತಾ, ಅದನ್ನೆಲ್ಲ ಚೀತೆಗೆ ಸಿಟ್ಟಿದ್ರಲ್ಲ, ಅದಕ್ಕೆ ಒಂದಷ್ಟು ಕಡಲೆ ಬೀಜ ಹಾಕಿ ಎಲ್ಲನೂ ಒಗ್ಗರಣೆ ಕೊಟ್ಟು ನೀರು ಹಾಕಿ ಮಾಮೂಲಿ ಉಪ್ಪಿಟ್ಟು ಮಾಡಿದರು. ಸೊ ಚೆನ್ನಾಗಿತ್ತು. ನಾನು, ನಮ್ಮ ಅಜ್ಜಿ, ನಮ್ಮಮ್ಮ 3 ಜನ ಮಾತ್ರ ತಿಂದಿದ್ದು. ಮಿಕ್ಕಿದವರು ಮನೆಯಿಂದ ಹೊರಗಡೆ ಅಂದರೆ ಹೋಟೆಲ್ನಲ್ಲಿ ತಿಂದರು. ಅದು ಅವರ ಹಣೆ ಬರಹ, ನಾವೇನು ಮಾಡೋಕ್ಕಾಗ್ತದೆ. ಮನೇಲಿ ತಿನ್ನೋಕ್ಕೆ ಭಾಗ್ಯ ಬೇಕು. ಕೆಲವ್ರು ಅಂದ್ಕೊಳ್ತಾರೆ ಹೋಟ್ಲಲ್ಲಿ ತಿಂದರೆ ಸಖತ್ತಾಗಿರುತ್ತೆ, ಮನೇಲಿ ಡಬ್ಬ ಟೇಸ್ಟು ಅಂತ. ಬಟ್ ಏನಂದರೆ ಇವಾಗೆಲ್ಲ ಹೆಲ್ತ್ ಅವೇರ್ನೆಸ್ ಆಗ್ತಾ ಇರೋದ್ರಿಂದ ಯೂತ್ಸ್ ಫಿಟ್ಟಾಗಿರಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತ ಜಿಮ್ಗೆ ಹೋಗೋದ್ರಿಂದ ಅವ್ರಿಗೆ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಅನಾವಶ್ಯಕವಾಗಿರೋದು ತಿನ್ನೋಕ್ಕೆ ಹೋಗಲ್ಲ. ಎನಿವೇಸ್, ಇದು ನಮ್ಮ ಮನೆಯ ಇವತ್ತಿನ ತಿಂಡಿ ಕಥೆ. ನೀವು ಪ್ರಯತ್ನ ಪಡಿ, ತುಂಬ ಸುಲಭ ಕೂಡ. ಮಾಮೂಲಿ ಉಪ್ಪಿಟ್ಟು ಮಾಡ್ದಂಗೆ ಮಾಡ್ಬೋದು, ಚೆನ್ನಾಗಿರುತ್ತೆ. ಎಷ್ಟೋ ಜನ ಏನು ಗೊತ್ತಾ, ಸಿರಿಧಾನ್ಯ ಅಂದ್ರೆ ಮುಖ ಮುರಿತಾರೆ, ಮೂಗು ಮುರಿತಾರೆ, ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇದ್ರೆ ಯಾರಿಗಾರೋ ಇದು ತಿಂದರೆ ಒಳ್ಳೇದಾಗತ್ತೆ ಅಂತ ಕೇಳೋಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಅಂತ ನೋಡ್ಬಿಟ್ಟು ನಮ್ಗೆ ಯಾಕೆ ಬೇಕು ಇಲ್ದಿರೋದನ್ನ ಕಾಲು ಕೆರ್ಕೊಂಡು ಬೇರೆಯವ್ರಿಗೆ ಏನೋ ಹೇಳೋ ಅವಶ್ಯಕತೆ ಏನಿದೆ ನಮಗೆ ಅಂತ ಅನ್ಸುತ್ತಾ. In the end I hope it's you and me, in the darkness I will never leave, you won't ever see me in the light of day, it's far so late, the time has come, I'm on the verge of caving and I run back to the dark. ನಮ್ಮ ಮನೇಲಿ ಇವತ್ತು ತಾಜಾ ಮೀನುಗಳನ್ನ ತಂದಿದ್ದರು. ಹಾಗಾಗಿ ಅದಕ್ಕಾಗಿ ಒಂದು ಖಾರವನ್ನು ಅರೆದು ಅದಕ್ಕೆ ಒಗ್ಗರಣೆಯನ್ನು ಕೊಟ್ಟು ಖಾರದ ಪುಡಿ, ಉಪ್ಪಿನ ಪುಡಿಯನ್ನು ಹಾಕಿ ತೊಳೆದಿರುವಂತಹ ತಾಜಾ ಮೀನುಗಳನ್ನು ಅದರೊಳಗೆ ಬಿಟ್ಟು ಅದಕ್ಕೆ ಒಂದಷ್ಟು ನೀರಾಗಿ ಕೊತ ಅಂತ ಕುದಿಸಿದ್ರೆ ಮೀನು ಸಾರು ರೆಡಿ ಆಗ್ತದೆ. ಸೊ ಮೀನು ಸಾರನ್ನ ಆವತ್ತಿನ ದಿನ ಅದನ್ನು ಬೇರೆಯದ್ದು ತಿನ್ನಬಾರ್ದು, ಅದನ್ನು ನಾಳೆಗೆ ತಿನ್ನಬೇಕು, ಅವಾಗ ಟೇಸ್ಟ್ ಜಾಸ್ತಿ ಇರುತ್ತೆ. ಆದರೆ ನಮ್ಮ ಮನೆಯಲ್ಲಿ ಜನರು ಮೀನು ಸಾರಿಗಿಂತ ಮೀನು ಫ್ರೈನ ಇಷ್ಟಪಡ್ತಾರೆ. ಹಾಗಾಗಿ ಒಂದಷ್ಟು ಮೀನುಗಳನ್ನ ಎತ್ತಿಡಲಾಗಿತ್ತು. ಇನ್ನು ಕೊತ ಅಂತ ಕುದಿಯೋ ನೀರಿಗೆ ಒಂದು ಸ್ವಲ್ಪ ರಾಗಿ ಹಸಿಟ್ಟು ಹಾಕಿ ಚೆನ್ನಾಗಿ ಕುದಿಸಿ ಇನ್ನೊಂದಷ್ಟು ಹಿಟ್ಟು ಮುದ್ದೆ ಮಾಡಿದರು. ನಾವು ಶಿಂಕಲ್ರ ಪಾತ್ರೆನೆಲ್ಲ ತೊಳೆಯೋದ್ರಲ್ಲಿ ಯಶಸ್ವಿ ಆದ್ವಿ. ಆನಂದ ಪರಮಾನಂದ ಬಂದ್ಬಿಟ್ಟು ಬೆಡ್ ಮೇಲೆ ಹಾಲು ಚೆಲ್ಬಿಟ್ಟಿದ್ದೀನಿ. ನಮ್ಮಮ್ಮ ಒಳಗಡೆ ಬರ್ತಾರಲ್ಲ, ಈಗ ಕೆಲಸ ಮಾಡಿ ಸರಿಯಾಗಿ ಉಗಿತಾರೆ, ಅಲ್ಲಿ ತನಕ ನೆಮ್ಮದಿಯಾಗಿರೋದಷ್ಟೇ. ಏನು ಮಾಡೋದು, ನಮ್ಮ ಪಾಲ್ಗದೆ ಉಳಿದಿರೋದು. ಸಾಯಂಕಾಲ ಒಂದಷ್ಟು ಪಾತ್ರೆ ಇತ್ತು, ಎಲ್ಲ ತೊಳೆದ್ಮೇಲೆ ನನ್ನ ಕೆಲಸ ನಾನು ನೋಡ್ಕೊಂಡೆ. ನಮ್ಮಮ್ಮ ಏನು ಮಧ್ಯಾಹ್ನ ಎತ್ತಿಡಿದ್ರು ಆ ಮೀನಿಗೆಲ್ಲ ಮಸಾಲೆ ಹಾಕ್ಬಿಟ್ಟು ಮ್ಯಾರಿನೇಟ್ ಆಗೋಕ್ಕೆ ಇಟ್ಬಿಟ್ಟು ಯಾರು ಬರ್ತಾರೆ ಅವ್ರಿಗೆ ಮೀನು ಫ್ರೈ ಮಾಡಿಕೊಟ್ಟು ಊಟ ಎಲ್ಲ ಮುಗಿಸಾದ್ರೂ ಇನ್ನೂ ಏನೇನೋ ಕೆಲಸ ಮಾಡ್ತಾಯಿದ್ದಾರೆ. ನೀನೆಲ್ಲ ಮಾಡು ಅಂದರು, ಬಟ್ ನಾನು ತಪ್ಪಿಸ್ಕೊಂಡಿದ್ದೀನಿ. ಇನ್ನೂ ತಪ್ಪಿಸ್ಕೊಳ್ಳೋದು ಅಂದರೆ ಆ್ಯಕ್ಚುಲಿ ನನಗೆ ರೆಕಾರ್ಡ್ ಬರೀಬೇಕು. ಟುಮಾರೋ ಐ ಹ್ಯಾವ್ ಕಾಲೇಜ್, ಐ ನೀಡ್ ಟು ಗೋ. ಸೊ ಹಂಗೆ ಹೇಳಿ ತಪ್ಪಿಸ್ಕೊಂಡಿದ್ದೀನಿ. ಬಟ್ ತಪ್ಪಿಸ್ಕೊಳ್ಳೋಕ್ಕೇನು ಇಷ್ಟ ಇಲ್ಲ. ನಾನು ಕೂಗಿ ಹೇಳ್ದಮ್ಮ ನಾನು ಮಾಡ್ತೀನಿ ಹೋಗಿ ಅಂತ, ಅಲ್ಲೇ ಕಿಚ್ಕೊಬಿಡಿ, ಮಲ್ಕೊಳ್ಳಿ ಹೋಗಿ ಅಂತ. ಶಿ ಈಸ್ ಡೂಯಿಂಗ್, ಕೇಳಿಸ್ಕೊಂಡಿಲ್ಲ ಅವರು, ಅಷ್ಟು ಜೋರಾಗಿ ನಾನು ಹೇಳಿದೆ. ನನಗೇನಿಲ್ಲಪ್ಪ, ನನ್ನ ಕೆಲಸಕ್ಕೆಲ್ಲ ಇದ್ರಲ್ಲ, ಏನು ಗೊತ್ತಾ, ಹೋಗೋದು ಚಕ್ಕ ಅಂತ ಮಾಡೋದು, ಬರ್ತಾ ಇರೋದು. ಸುಮ್ಮನೆ ಎದುರುಕೊಂಡ್ರೆ ಕೆಲಸನೇ ನನಗೆ ಎದುರಿಸುತ್ತೆ ಅಲ್ವಾ? ಏನಂತೀರಾ? ಎಲ್ರಿಗೂ ಭಗವಂತನ ಆಶೀರ್ವಾದ ಸಿಗಲಿ, ಎಲ್ಲರೂ ಖುಷಿಯಾಗಿರಿ, ಚೆನ್ನಾಗಿರಿ. ನಮ್ಮ ಕನ್ನಡದ ತಾಯಿಯನ್ನು ಮರಿಬೇಡಿ, ಕನ್ನಡ ಭಾಷೆಯನ್ನು ಪ್ರೀತಿಸೋಣ ಎಲ್ಲರೂ.